ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಕಳೆದ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿದ್ದೀರಿ ಅಂತ ಭಾವಿಸ್ತೇನೆ. ಅಕೌಂಟಿಂಗ್ ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನು ರೆಕಾರ್ಡ್ ಮಾಡುವ, ಅವುಗಳನ್ನು ರೆಕಾರ್ಡ್ ಮಾಡಿದ ನಂತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪರೇಷನ್ ಮಾಡುವ ಮತ್ತು ಅಕೌಂಟಿಂಗ್ ಇನ್ಫಾರ್ಮೇಷನ್ ಅನ್ನು ಡಿಸ್ಕ್ಲೋಸ್ ಮಾಡುವಂತಹ ವಿಷಯದಲ್ಲಿ ಬೇಕಾದಂತಹ ಗೈಡ್ಲೈನ್ಸ್ ಅನ್ನ, ನಾವು ಇರುವಂತಹ ಗೈಡ್ಲೈನ್ಸ್ ಅನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ಸ್ ವಿವಿಧ ರಾಷ್ಟ್ರಗಳಲ್ಲಿದೆ, ಅವುಗಳು ಅದನ್ನು ಸೆಟ್ ಮಾಡ್ತವೆ. ಆ ಸೆಟ್ ಮಾಡಿದಂತಹ ಗೈಡ್ಲೈನ್ಸ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ ಅಂತ ನಾವು ಕಳೆದ ತರಗತಿಯಲ್ಲಿ ಕಲಿತೆವು. ಸೊ ಇನ್ ದಿಸ್ ಕ್ಲಾಸ್ I will explain about the accounting standard setting board in India, that is Institute of Chartered Accountants of India. Institute of Chartered Accountants of India ಅವರು ಏನು ಮಾಡ್ತಾರೆ ಅಂದರೆ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಇಂಡಿಯಾದಲ್ಲಿ ಸೆಟ್ ಮಾಡ್ತಾರೆ. ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಇವತ್ತು ನಾನು ನಿಮ್ಮೊಟ್ಟಿಗೆ ವಿನಿಮಯ ಮಾಡಲು ಇಷ್ಟಪಡ್ತಾ ಇದ್ದೇನೆ. ಸೊ ಆ ಮಾಹಿತಿಗಳು ಯಾವುದೆಲ್ಲ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಎಂಬ ಒಂದು ಸಂಸ್ಥೆ ಇರುವ ಬಗ್ಗೆ ನೀವು ಇದರ ಮೊದಲೇ PU ಲೆವೆಲಲ್ಲೇ ಕಲಿತಿರಬಹುದು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಶ್ಯೂಡ್ ಬೈ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಥವಾ ICAI, ಇದರ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡಬೇಕು. As of July 1, 2012, the Council of ICAI has issued 32 AS. ಈ ಒಂದು ದಿನಾಂಕದವರೆಗೆ ICAI 32 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಬಿಡುಗಡೆ ಮಾಡಿದೆ. These are numbered as AS1 to AS7, AS9 to AS32. ಅದರಲ್ಲಿ 8ನೇ ನಂಬರ್ ಇಲ್ಲ. ಅದ್ಯಾಕಂದ್ರೆ AS12 is no longer in force since it was merged with AS26. ಈಗ ನೋಡಿ, 32 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಮಗೆ ಸಂಕ್ಷಿಪ್ತವಾಗಿ ನಾನು ವಿವರಿಸ್ತಾ ಹೋಗ್ತೇನೆ. ಅದನ್ನು ಡಿಟೇಲ್ ಈಗ ಕಲಿಯುವಂತ ಅಗತ್ಯವಿಲ್ಲ. ಅದು ನೀವು ಸ್ವಂತ ನೀವು ನಾಲೆಜಿಗೆ ಬೇಕಾಗಿ ಟೆಕ್ಸ್ಟ್ ಬುಕ್ಗಳಿಂದ ಅಥವಾ ಬೇರೆ ಬೇರೆ ಸೋರ್ಸ್ಗಳಿಂದ ಕಲಿತು ನಾಲೆಜ್ ಪಡಿಬಹುದು. ಅದು ನಮ್ಮ ಸಬ್ಜೆಕ್ಟ್ನ ಒಂದು ದೃಷ್ಟಿಯಿಂದ ನಿಮ್ಮ ಈ ಒಂದು ಕ್ಲಾಸಿನ ಒಂದು ಲಿಮಿಟೇಷನ್ ಅಲ್ಲಿ ನಾನು ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. AS1 ಇದು ಯಾವುದಕ್ಕೆ ಇರ್ತದೆ ಅಂದ್ರೆ ಡಿಸ್ಕ್ಲೋಜರ್ ಆಫ್ ಅಕೌಂಟಿಂಗ್ ಪಾಲಿಸೀಸ್. ಎರಡನೆಯ AS2 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಟು ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟರೀಸ್. ಇನ್ವೆಂಟರಿಯನ್ನು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಬೇಕು, ಯಾವ ರೀತಿ ಸ್ಟಾಕ್ ಅನ್ನು ವ್ಯಾಲ್ಯೂಯೇಷನ್ ಮಾಡಬೇಕು ಎಂಬುದನ್ನು ಅದು ಹೇಳ್ತದೆ. ಮೂರನೆಯದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಹೌ ಟು ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಯು ಹ್ಯಾವ್ ಸ್ಟಡಿಡ್ ಇನ್ ಸೆಕೆಂಡ್ PUC ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ವಾ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲ, ಅದನ್ನು ಹೇಗೆ ಅದರಲ್ಲಿ ಯಾವ ರೀತಿ ಮಾಡಬೇಕು ಎಂಬುದನ್ನು ಅದು ಹೇಳ್ತದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 4 ಕಂಟಿಂಜೆನ್ಸೀಸ್ ಅಂಡ್ ಈವೆಂಟ್ಸ್ ಒಕರಿಂಗ್ ಆಫ್ಟರ್ ದ ಬ್ಯಾಲೆನ್ಸ್ ಶೀಟ್ ಡೇಟ್. ಅಂದ್ರೆ ಕಂಟಿಂಜೆಂಟ್ ಆಗಿ, ಕಂಡೀಷನಲ್ ಆಗಿ ಆಗುವಂತ ಕೆಲವು ಲಯಾಬಿಲಿಟೀಸ್ ಅಸೆಟ್ಸ್ ಅಲ್ಲಿ ಇದೆ, ಅದು ಹೇಗೆ ಅದನ್ನು ಎಂಟ್ರಿ ಮಾಡೋದು, ಮತ್ತೆ ಬ್ಯಾಲೆನ್ಸ್ ಶೀಟ್ ನಂತರ ಆದಂತಹ ಇವೆಂಟ್ಸ್ ಗಳನ್ನು ಹೇಗೆ ಎಂಟ್ರಿ ಮಾಡೋದು. ನೆಕ್ಸ್ಟ್ ಇರುವಂತದ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 5. ಇದು ನೆಟ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ಸ್ ಆರ್ ಚೇಂಜಸ್ ಇನ್ ದ ಅಕೌಂಟಿಂಗ್ ಪಾಲಿಸೀಸ್. ಅದೊಂದು ಅವಧಿ ಮತ್ತು ಆ ಅವಧಿಯ ಮೊದಲು ಅಥವಾ ಅಕೌಂಟಿಂಗ್ ಪಾಲಿಸೀಸ್ ಅಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ, ಈ ಬದಲಾವಣೆ ಆಗುವಂತ ಮೊದಲನ ಆ ನಂತರದ ಈ ರೀತಿ ಬೇರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ನೋಡಿ. ಟು ಪ್ರಿಸ್ಕ್ರೈಬ್ ದ ಕ್ರೈಟೀರಿಯಾ ಫಾರ್ ಸರ್ಟನ್ ಐಟಮ್ಸ್ ಇನ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ so that comparability of the financial statement can be enhanced. The profit and loss account, being a period statement, covers the item of income and expenditure of that particular period. This also deals with the changes in the accounting policy, accounting estimates, extraordinary items. ಎರಡು ವಿಷಯ ಇದೆ. ಒಂದು ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸ್ ಹೇಗೆ ಕ್ಯಾಲ್ಕುಲೇಷನ್ ಮಾಡುವುದು ಒಂದು ಅವಧಿಗೆ ಮತ್ತು ಒಂದು ವರ್ಷಕ್ಕೆ ಮತ್ತು ಅದರ ಹಿಂದಿನ ವರ್ಷಗಳಿಗೆ, ಆ ರೀತಿ ಎಲ್ಲ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು, ಮತ್ತು ಅಕೌಂಟಿಂಗ್ ಬರೆಯುವಾಗ ಅಕೌಂಟಿಂಗ್ ಪಾಲಿಸಿಯಲ್ಲಿ ಬದಲಾವಣೆ ಆದ್ರೆ ಅದನ್ನು ಹೇಗೆ ಅಕೌಂಟ್ ಅಲ್ಲಿ ಬರೀಬೇಕು ಎಂಬ ಬಗ್ಗೆ ಅದು ಗೈಡ್ಲೈನ್ಸ್ ಕೊಡುತ್ತೆ. ಮತ್ತೆ ಆರನೇದು 5th ಆಯ್ತು. 6th ಒಂದು ಡಿಪ್ರಿಸಿಯೇಷನ್ ಅಕೌಂಟಿಂಗ್. ಡಿಪ್ರಿಸಿಯೇಷನ್ ಅಕೌಂಟಿಂಗ್ ಅಲ್ಲಿ ಕೆಲವೊಂದು ಅಕೌಂಟಿಂಗ್ ಪಾಲಿಸಿ ಇರುತ್ತೆ, ಅದನ್ನ ಹೇಗೆ ಅಂದ್ರೆ ಅದರ ಮೀನಿಂಗ್, ಅದರ ಡಿಪ್ರಿಸಿಯೇಬಲ್ ಅಸೆಟ್ ಯಾವುದು, ಇದರ ಬಗ್ಗೆ ಇರುವ ಎಲ್ಲ ಮಾಹಿತಿಯನ್ನು ಅದು ಕೊಡುತ್ತೆ. 7 ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ಕಾಂಟ್ರಾಕ್ಟ್ ಕನ್ಸ್ಟ್ರಕ್ಷನ್ ಅಕೌಂಟ್ಸ್.
ಕನ್ಸ್ಟ್ರಕ್ಷನ್ ಅಕೌಂಟ್ ಅಂತ ಹೇಳ್ತೇವೆ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ, ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ, ಕಾಂಟ್ರಾಕ್ಟ್ ಅಲ್ಲಿ, ಕನ್ಸ್ಟ್ರಕ್ಷನ್ ಪೀರಿಯಡ್ ಕಾಂಟ್ರಾಕ್ಟ್ ಲಾಂಗ್ ಆಗಿರ್ತದೆ, ಕೆಲವೊಮ್ಮೆ 1 ವರ್ಷಕ್ಕಿಂತ ಹೆಚ್ಚು ಕೆಲವೊಮ್ಮೆ ಇರಬಹುದು, ಕೆಲವೊಮ್ಮೆ ಬೇಗ ಮುಗಿಬಹುದು. ಇದಕ್ಕೆಲ್ಲ ಯಾವ ರೀತಿಯಲ್ಲಿ ಅಕೌಂಟಿಂಗ್ ಅನ್ನ ಮಾಡಬಹುದು ಎಂಬುದನ್ನು ಇಲ್ಲಿ ಮಾಹಿತಿ ಕೊಡುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 8 ಅಲ್ಲಿ ರಿಸರ್ಚ್, ಅಕೌಂಟಿಂಗ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಂಪನಿಗಳಲ್ಲಿ ಆಗ್ತಾ ಇರುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡುವುದು, ಅಕೌಂಟಿಂಗ್ ಅಲ್ಲಿ ಹೇಗೆ ಟ್ರಾನ್ಸಾಕ್ಷನ್ ಅನ್ನು ಎಂಟ್ರಿ ಮಾಡಬೇಕು, ಅದರ ಬೇರೆ ಟ್ರೀಟ್ಮೆಂಟ್ಸ್ ಗಳಲ್ಲಿ ಹೇಗೆ. ರೆವೆನ್ಯೂ ರೆಕಗ್ನಿಷನ್. ರೆವೆನ್ಯೂ ರೆಕಗ್ನಿಷನ್ ಅಂತ ಹೇಳುವಾಗ ನೀವು ಇದರ ಬಗ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕಾನ್ಸೆಪ್ಟ್ಸ್ ಅಲ್ಲಿ ಕಲ್ತಿದ್ದೀರಿ. ಇಲ್ಲಿ ರೆವಿನ್ಯೂ ಅನ್ನ ಯಾವ ರೀತಿ ರೆಕಗ್ನೈಸ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಥವಾ ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಯಾವ ರೀತಿಯಲ್ಲಿ ಅದನ್ನು ಕನ್ಸಿಡರ್ ಮಾಡಬೇಕು, ಯಾವ ರೀತಿ ಅದನ್ನ ಪೋಸ್ಟ್ಪೋನ್ಮೆಂಟ್ ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡಬಹುದಾ, ಇವುಗಳನ್ನೆಲ್ಲ ಅಲ್ಲಿ ಕಲಿಬಹುದು. ಅಕೌಂಟಿಂಗ್ ಫಾರ್ ಫಿಕ್ಸ್ಡ್ ಅಸೆಟ್ಸ್. ಯು ನೋ ವಾಟ್ ಇಸ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಗಳನ್ನ ಪ್ರೊಡಕ್ಷನ್ಗೆ, ನಮ್ಮ ಬಿಸ್ನೆಸ್ ಅಲ್ಲಿ ಪ್ರೊಡಕ್ಷನ್ ಮಾಡುವಂತ ಉದ್ದೇಶಕ್ಕೆ ಬೇಕಾಗಿ ಮೆಷಿನರಿ, ಲ್ಯಾಂಡ್, ಬಿಲ್ಡಿಂಗ್ ಇದೆಲ್ಲ ಇರ್ತದೆ. ಇವುಗಳನ್ನು ಹೇಗೆ ಅಕೌಂಟಿಂಗ್ ಮಾಡೋದು. ನೆಕ್ಸ್ಟ್, ಇಫೆಕ್ಟ್ಸ್ ಆಫ್ ಚೇಂಜಸ್ ಇನ್ ಫಾರಿನ್ ರೇಟ್ಸ್ 2000 ರಿವೈಸ್ಡ್ 2003 ಅಲ್ಲಿ ರಿವೈಸ್ ಆದಂತಹ ಒಂದು ಪಾಲಿಸಿ ಇದು. ಇದರಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಅಕೌಂಟಿಂಗ್ ಈ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಅಲ್ವಾ, ಅದು ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಮೇಲೆ, ಪ್ರಾಫಿಟ್ ನ ಮೇಲೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಗಳಿರ್ತವೆ, ಇವುಗಳ ಮೇಲೆಲ್ಲ ಎಫೆಕ್ಟ್ ಆಗುವಂತಹ ಇದನ್ನ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಆದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇರುತ್ತೆ, ಅದರ ಬಗ್ಗೆ ಎಲ್ಲ ಅದನ್ನು ಯಾವ ರೀತಿಯಲ್ಲಿ ರಿಕನ್ಸೈಲ್, ಅದನ್ನ ಸರಿಪಡಿಸುವುದು ಹೇಗೆ, ಇದನ್ನೆಲ್ಲ ಇಲ್ಲಿ ಇದು ಹೆಚ್ಚು ಡಿಟೇಲ್ ನಿಮಗೆ ಅರ್ಥ, ಜಸ್ಟ್ ಬ್ರೀಫ್ ಆಗಿ ಅದರ ಮೀನಿಂಗ್ ಗೊತ್ತಾದ್ರೆ ಸಾಕು. ನೆಕ್ಸ್ಟ್ ಈಸ್ ಅಕೌಂಟಿಂಗ್ ಫಾರ್ ಗವರ್ಮೆಂಟ್ ಗ್ರಾಂಟ್. ಗವರ್ಮೆಂಟ್ ಇಂದ ಗ್ರಾಂಟ್ ಬಂದ್ರೆ, ಗವರ್ಮೆಂಟ್ ಗ್ರಾಂಟ್ಸ್ ಆರ್ ದ ಅಸಿಸ್ಟೆನ್ಸ್ ಬೈ ದ ಗವರ್ಮೆಂಟ್ ಅಲ್ವಾ, ಅದು ಕ್ಯಾಶ್ ಅಲ್ಲಿ, ಕೈಂಡ್ ಅಲ್ಲಿ ಇರ್ಬೋದು. ಅದನ್ನು ಯಾವ ರೀತಿಯಲ್ಲಿ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು, ಏನೆಲ್ಲ ರೂಲ್ಸ್ ಗೈಡ್ಲೈನ್ಸ್ ಇದೆ. ಅಕೌಂಟಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ಸ್. It is the asset held for earning income by way of dividend, interest, rental, ಇದಕ್ಕೆಲ್ಲ ಇದೆಲ್ಲ ಇರ್ತದೆ. ಇದನ್ನ ಯಾವ ರೀತಿ ಇನ್ವೆಸ್ಟ್ಮೆಂಟ್, ಕಂಪನಿಗಳ ಶೇರ್ ಅಲ್ಲಿ, ಬೇರೆ ಕಂಪನಿಗಳ ಶೇರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೌ ಟು ರೆಕಾರ್ಡ್ ಇಟ್, ಅದನ್ನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು. ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್. ಸೊ ಅಮಾಲ್ಗಮೇಷನ್ ಮಾಡಿದ್ರೆ ಆದ್ರೆ ಅಮಾಲ್ಗಮೇಷನ್ ಅಕೌಂಟಿಂಗ್ ನೀವು ಫೈನಲ್ ಇಯರ್ BCom ಗೆ ಹೋಗಿ ಕಲಿತೀರಿ, ಅಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಅಲ್ಲಿ ಡಿಟೇಲ್ ಆಗಿ ಕಲಿಲಿಕ್ಕೆ. ಸೊ ಅದು ಅಮಾಲ್ಗಮೇಷನ್ ಅಂತ ಹೇಳುವಾಗ 2-3 ಕಂಪನಿಗಳು ಒಟ್ಟಿಗೆ ಸೇರಿ ಒಂದು ಹೊಸ ಕಂಪನಿಯನ್ನ ಪ್ರಾರಂಭಿಸುವಂತದ್ದು ಈ ರೀತಿ. ಎಂಪ್ಲಾಯೀಸ್ 15th ಒನ್ ಎಂಪ್ಲಾಯೀಸ್ ಬೆನಿಫಿಟ್ ರಿವೈಸ್ಡ್ ಅಂದ್ರೆ ಇದರ ಬಗ್ಗೆ ಅಂದ್ರೆ ಇದರಲ್ಲಿ ಎಂಪ್ಲಾಯೀಸ್ಗೆ ಬೆನಿಫಿಟ್ ಕೊಟ್ರೆ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್, ಟರ್ಮಿನೇಷನ್ ಬೆನಿಫಿಟ್ ಅಂದ್ರೆ ಕಂಪನಿಯನ್ನು ಬಿಟ್ಟು ಹೋಗುವಾಗ ಅವರಿಗೆ ಬೆನಿಫಿಟ್ಸ್ ಕೊಡ್ಬೇಕಾಗುತ್ತೆ, ಪೆನ್ಷನ್ ಕೊಡ್ಬೇಕಾಗುತ್ತೆ, ಬೇರೆ ಬೇರೆ ಫಂಡ್ಗಳಿರುತ್ತೆ, ಅದನ್ನೆಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಮಾಡೋದು. ಮತ್ತದು ಬಾರೋವಿಂಗ್ ಕಾಸ್ಟ್. ಬಾರೋವಿಂಗ್ ಕಾಸ್ಟ್ ಅಂದ್ರೆ ಇಂಟ್ರೆಸ್ಟ್, ಲೋನ್ ತಗೊಂಡ್ರೆ ಅದರ ಮೇಲೆ ಇಂಟ್ರೆಸ್ಟ್ ಕೊಡ್ತಾರಲ್ವ ಕಂಪನಿಗಳೆಲ್ಲ, ಬ್ಯಾಂಕ್ ಇಂದ ತಗೊಂಡ್ರೆ ಆ ಬಾರೋವಿಂಗ್ ಇಂಟ್ರೆಸ್ಟ್ ಅದನ್ನು ಯಾವ ರೀತಿಯಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ಅಥವಾ ಇನ್ಕ್ಲೂಡ್ ಮಾಡಬೇಕಾ ಬೇಡವಾ, ಇದರ ಕಾಸ್ಟ್ ಆಫ್ ಬಾರೋವಿಂಗ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಕಾಸ್ಟ್ ಶೀಟ್ ಆರ್ ನಾಟ್, ಇದರ ಬಗ್ಗೆ ಎಲ್ಲ ಡಿಟೇಲ್ ಆಗಿದೆ ಅದರಲ್ಲಿ. ಮತ್ತೆ 17th ಒನ್ ಈಸ್ ಸೆಗ್ಮೆಂಟ್ ರಿಪೋರ್ಟಿಂಗ್. ಸೆಗ್ಮೆಂಟ್ ರಿಪೋರ್ಟಿಂಗ್ ಈಸ್ ಅಂದ್ರೆ ಮಲ್ಟಿಪಲ್ ಪ್ರಾಡಕ್ಟ್ ಇರ್ತದೆ, ಕೆಲವು ಕಂಪನಿಗಳಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಇರ್ತದೆ, ಅದರ ಆಪರೇಷನ್ಸ್ ಇರ್ತದೆ, ಅದನ್ನು ನಾವು ಸೆಗ್ಮೆಂಟ್ ರಿಪೋರ್ಟಿಂಗ್ ಅಂತ ಹೇಳ್ತೇವೆ. ಸೆಗ್ಮೆಂಟ್ ರಿಪೋರ್ಟಿಂಗ್ ಅದು ಅಕೌಂಟಿಂಗ್ ಅಲ್ಲ, ಸೆಗ್ಮೆಂಟ್ ರಿಪೋರ್ಟಿಂಗ್. ಒಂದೊಂದು ಸೆಗ್ಮೆಂಟ್ಗೆ, ಒಂದೊಂದು ವಿಭಾಗಕ್ಕೆ, ಒಂದೊಂದು ಸೆಗ್ಮೆಂಟ್ಗೆ ಒಂದೊಂದು ರಿಪೋರ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಹೇಗೆ ಡಿಸ್ಕ್ಲೋಸ್ ಮಾಡೋದು ಇನ್ಫಾರ್ಮೇಶನ್ ಅನ್ನ. ನೆಕ್ಸ್ಟ್ ಒನ್ ಇಸ್ ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಜರ್. ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಜರ್ ಅಂತ ಹೇಳ್ತೇವೆ. Disclosure of the related party transaction is essential for proper understanding of the financial performance and financial position of the enterprises. ಫೈನಾನ್ಷಿಯಲ್ ಅಂದ್ರೆ ರಿಲೇಟೆಡ್ ಪಾರ್ಟಿ, ಒಂದು ಸಂಸ್ಥೆಯೊಟ್ಟಿಗೆ ರಿಲೇಟೆಡ್ ಪಾರ್ಟಿ ಅವರದ್ದನ್ನು ಹೇಗೆ ಡಿಸ್ಕ್ಲೋಸ್ ಮಾಡಬೇಕು, ನಮ್ಮ ಕಂಪನಿ ಅಕೌಂಟ್ಸ್ ಅಲ್ಲಿ ಯಾವ ರೀತಿಯಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ 19th ಒನ್ ಲೀಸಸ್. ಲೀಸ್ ಅಂದ್ರೆ ಇಲ್ಲಿ ರೆಂಟ್ ಗೆ ಒಂದು ಲ್ಯಾಂಡ್ ಅನ್ನ, ಒಂದು ಎಸೆಟ್ ಅನ್ನ ಇನ್ನೊಬ್ಬರಿಗೆ, ಇನ್ನೊಂದು ಕಂಪನಿಗೆ ರೆಂಟ್ ಮೇಲೆ ಕೊಡುವಂಥದ್ದು, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅದರ ಬಗ್ಗೆ. ಅದಕ್ಕೆ 2 ಪಾರ್ಟೀಸ್ ಇರ್ತಾರೆ, ಒಬ್ಬ ಕೊಡುವ, ಲೆಸ್ಸರ್ ಅಂಡ್ ಲೆಸ್ಸಿ ಅಂತ ಇದೆ. ಅದು ನೀವು ಫ್ಯೂಚರ್ ಅಲ್ಲಿ ನೀವು ಅಕೌಂಟ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ಅದನ್ನು ಕಲ್ತಿದ್ದೀರಿ. ಅದಲ್ಲದೆ ಬೇರೆ ರೀತಿಯಲ್ಲೂ ಅದರ ಬಗ್ಗೆ ಸ್ಟಡೀಸ್ ಇದೆ, ಅದು ಈಗ ನಮಗೆ ಡಿಟೇಲ್ ಬೇಡ. ಅರ್ನಿಂಗ್ ಪರ್ ಶೇರ್ 20. ದ ಅರ್ನಿಂಗ್ ಪರ್ ಶೇರ್ ಅಂದ್ರೆ ಒಂದು ಶೇರ್ ನ ಬೆಲೆ, ಅದಕ್ಕೆ ಎಷ್ಟು ಅರ್ನಿಂಗ್ ಆಗ್ತದೆ, ಒಂದು ಶೇರಿಗೆ ಎಷ್ಟು ಅರ್ನಿಂಗ್ ಆಗ್ತದೆ ಕಂಪನಿಯಲ್ಲಿ, ಪ್ರಾಫಿಟ್ ಇದು ಒಂದು ಶೇರಿಗೆ ಅರ್ನಿಂಗ್ ಹೇಗೆ ಎಷ್ಟಾಗುತ್ತೆ, ಅದರ ಬಗ್ಗೆ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು. ಅಂದ್ರೆ ಸ್ಟೇಟ್ಮೆಂಟ್ ಇಸ್ ಅಪ್ಲಿಕೇಬಲ್ ಟು the enterprises whose equity shares and potential equity shares are listed in the stock exchange. ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿಗಳ ಶೇರ್ ಗಳನ್ನು ಯಾವ ರೀತಿ, ಅದರಲ್ಲಿ ಅರ್ನಿಂಗ್ ಪರ್ ಶೇರ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. 21 is consolidated financial statement. ಇದು
2-3 ಕಂಪನಿಗಳು ಏನಾಗಿ ಒಂದು ಕಂಪನಿಯ ಹೋಲ್ಡಿಂಗ್ ಕಂಪನಿ ಇರ್ತದೆ, ಅದರ ಅಂಡರ್ ಅಲ್ಲಿ ಬೇರೆ ಕಂಪನಿಗಳು ಇರ್ತದೆ. ಈಗ ಮೊದಲು ಹಿಂದೆ ಸ್ಟೇಟ್ ಬ್ಯಾಂಕ್ ಮತ್ತು ಅದರ ಅಂಡರ್ ಅಲ್ಲಿ 7 ಸಬ್ಸಿಡಿಯರಿ ಬ್ಯಾಂಕ್ಗಳಿತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಡರ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವೆಂಕೋರ್ ಅಂತ ಹೇಳಿ ಅದರಲ್ಲಿ ಈಗ ಮರ್ಜ್ ಆಗಿ ಒಂದೇ ಬ್ಯಾಂಕ್ ಆಗಿದೆ. ಅಂತ ಸಂದರ್ಭದಲ್ಲಿ ಅಂತ ಬೇರೆ ಬೇರೆ ಕಂಪನಿಗಳಿದೆ, ಹಲವು ಉದಾಹರಣೆಗಳನ್ನು ಕೊಡಬಹುದು. ಅವುಗಳನ್ನ ಕನ್ಸಾಲಿಡೇಟ್ ಮಾಡುದು, ಎಲ್ಲಾ ಅಂಡರ್ ಅಲ್ಲಿರುವ ಸಬ್ಸಿಡಿಯರಿ ಕಂಪನಿ ಅದನ್ನ ಕನ್ಸಾಲಿಡೇಟ್ ಮಾಡಿ ಹೇಗೆ ಅಕೌಂಟ್ ಮಾಡುವುದು ಅಂತ. ಇನ್ನು ಅಕೌಂಟಿಂಗ್ ಫಾರ್ ಟ್ಯಾಕ್ಸಸ್ ಅಂಡ್ ಇನ್ಕಮ್, ಟ್ಯಾಕ್ಸ್ ಆನ್ ಇನ್ಕಮ್, ಅಕೌಂಟಿಂಗ್ ಫಾರ್ ಟ್ಯಾಕ್ಸಸ್ ಆನ್ ಇನ್ಕಮ್, ಟ್ಯಾಕ್ಸಸ್ ಆನ್ ಇನ್ಕಮ್, ಇನ್ಕಮ್ ನ ಮೇಲಿರುವ ಟ್ಯಾಕ್ಸ್ ಇದೆಯಲ್ಲ ಅದನ್ನ ಯಾವ ರೀತಿ ಅದಕ್ಕೆ ಅಕೌಂಟಿಂಗ್ ಮಾಡಬೇಕು. ಅಕೌಂಟಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಅಸೋಸಿಯೇಟ್ಸ್ ಇನ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈಗ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡುವಾಗ ಅದರಲ್ಲಿ ಕಂಪನಿಯ ಅಸೋಸಿಯೇಟ್ ಕಂಪನಿಗಳಂತ ಇರ್ತದೆ. ಆ ಅಸೋಸಿಯೇಟ್ ಕಂಪನಿಗಳ ಟ್ರಾನ್ಸಾಕ್ಷನ್ ಅನ್ನು ಯಾವ ರೀತಿಯಲ್ಲಿ ರೆಕಾರ್ಡ್ ಮಾಡಬೇಕು ಎಂಬುದನ್ನು ಇಲ್ಲಿ ನೋಡಬಹುದು. ನೆಕ್ಸ್ಟ್ ಒನ್ ಈಸ್ ಅಕೌಂಟ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ಸ್. The objective of this standard is to establish principle for reporting information about discontinuing operations. Discontinuing operations, ಕಂಟಿನ್ಯೂ ಆಗದ ಕೆಲವೊಂದು ಆಪರೇಷನ್ಸ್ ಕೆಲವು ಕಂಪನಿಗಳಲ್ಲಿ ನಿಲ್ಲಿಸಬೇಕಾಗುತ್ತೆ, ಅದನ್ನು ಮುಂದುವರಿಸುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವುಗಳನ್ನ ಯಾವ ರೀತಿಯಲ್ಲಿ ಅಕೌಂಟಿಂಗ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ 25th one is interim financial reporting. As per clause 41 of the listing agreement, the companies are required to publish financial result on a quarterly basis. ಅಂದ್ರೆ ವರ್ಷಕ್ಕೊಮ್ಮೆ ಅಕೌಂಟಿಂಗ್ ರಿಪೋರ್ಟ್ ಮಾಡಿದ್ರೆ ಆಗಲ್ಲ. ಫೈನಾನ್ಷಿಯಲ್ ಜಾಯಿಂಟ್ ಸ್ಟಾಕ್ ಕಂಪನಿಗಳು ಎವ್ರಿ 3 months ಒಮ್ಮೆ ರಿಪೋರ್ಟ್ ಮಾಡಬೇಕು, ಫೈನಾನ್ಷಿಯಲ್ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಬೇಕು. ಅದನ್ನು ಹೇಗೆ ಮಾಡುವುದು? ನೆಕ್ಸ್ಟ್ ಒನ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ದಿಸ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್, ನಾನ್ ಮಾನಿಟರಿ ಅಸೆಟ್ಸ್ ಇರ್ತದೆ, ಇಂಟ್ಯಾಂಜಿಬಲ್ ಅಸೆಟ್ಸ್ ಇರ್ತದೆ, ಅಂಡ್ ಇಂಡೆಫಿನೈಟ್ ಐಡೆಂಟಿಫೈಯೇಬಲ್ ಏನಂತ ಹೇಳ್ಬೋದ್ರೆ, ಇಂಟ್ಯಾಂಜಿಬಲ್ ಅಸೆಟ್ ಇಸ್ ಅನ್ ಐಡೆಂಟಿಫೈಯೇಬಲ್ ನಾನ್ ಮಾನಿಟರಿ ಅಸೆಟ್ ವಿದೌಟ್ ಫಿಸಿಕಲ್ ಸಬ್ಸ್ಟೆನ್ಸ್. ಗುಡ್ ವಿಲ್, ಪೇಟೆಂಟ್ಸ್ ಇಂಥದಲ್ಲ, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಜಾಯಿಂಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆಫ್ ಇಂಟ್ರೆಸ್ಟ್ ಇನ್ ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರ್ ಬಿಸ್ನೆಸ್ ಇರುವಾಗ ಅಂತ ಸಂದರ್ಭದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು. 28th one is impairment of the assets. As per accounting standard 28, asset is said to be impaired when carrying amount of the asset is more than its recoverable amount. ಏನಂದ್ರೆ ಕ್ಯಾರಿಂಗ್ ಅಮೌಂಟ್ ಆಫ್ ದ ಅಸೆಟ್, ಅದರ ಕ್ಯಾರಿಂಗ್ ಅಮೌಂಟ್, ಒಂದು ಅಸೆಟ್ ನ ಬೆಲೆ ಅದನ್ನ ರಿಕವರ್ ಮಾಡೋದಕ್ಕಿಂತ ಹೆಚ್ಚಿದೆ, ಬೆಲೆ ಹೆಚ್ಚಿದೆ ತುಂಬಾ, ಆದ್ರೆ ಅದು ಸೇಲ್ ಮಾಡಿದ್ರೆ ಅಷ್ಟು ಸಿಗಲ್ಲ. ಅದಕ್ಕೆ ಇಂಪೈರ್ಮೆಂಟ್ ಆಫ್ ಅಸೆಟ್, ಅಸೆಟ್ ನಲ್ಲಿ ಇಂಪೈರ್ಮೆಂಟ್ ಇದೆ ಅಂತ ಹೇಳ್ಬೋದು. ಅದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡೋದು. 29th one is provisions, contingent liabilities and contingent assets. ಸೊ ಈ ವಿಷಯಗಳಲ್ಲಿ ಪ್ರೊವಿಷನ್ಸ್, ಕಂಟಿಂಜೆಂಟ್ ಲಯಬಿಲಿಟಿ, ಕಂಟಿಂಜೆಂಟ್ ಅಸೆಟ್, ಪ್ರೊವಿಷನ್ ಫಾರ್ ರೀಸ್ಟ್ರಕ್ಚರಿಂಗ್ ದ ಕಾಸ್ಟ್, ರೀಸ್ಟ್ರಕ್ಚರ್ ಮಾಡುವಂಥದ್ದು, ಕಾಸ್ಟ್ ರೀಸ್ಟ್ರಕ್ಚರ್ಗೆ, ಇದಕ್ಕೆಲ್ಲ ಪ್ರೊವಿಷನ್ಸ್ ಎಲ್ಲ ಮಾಡ್ತೇವೆ. ಕಂಟಿಂಜೆಂಟ್ ಲಯಬಿಲಿಟೀಸ್ ಎಲ್ಲ ಡಿಟೈಲ್ಡ್ ಆಗಿ ಸಂದರ್ಭ ಬರುವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ, ಇದರ ಸಂದರ್ಭ ಅಲ್ಲ. ಜಸ್ಟ್ ಇದರ ಬಗ್ಗೆ ಯಾವುದರ ಬಗ್ಗೆ ಅಂತ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ 30 ಈಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಇದೆಲ್ಲ ಹೈಯರ್ ಕ್ಲಾಸಿಗೆ ಹೋಗುವಾಗ ನಿಮಗೆ ಗೊತ್ತಾಗುತ್ತೆ. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, recognition and measurement and limited provisions to accounting standard 1, ಈ ರೀತಿ accounting standard 2, accounting standard 11 revised in 2003, and AS 21, AS 23, 26, 27, 28 and 29. ಅಂದ್ರೆ ಇದು ಫೈನಾನ್ಷಿಯಲ್ ಅಸೆಟ್ಸ್, ಫೈನಾನ್ಷಿಯಲ್ ಲಯಾಬಿಲಿಟೀಸ್ ಅಂತೆಲ್ಲ ಇದೆ, ಕೆಲವು ಕಾಂಟ್ರಾಕ್ಟ್ ಗಳಲ್ಲಿ ಇದೆ, ಸ್ಟಾಕ್ ಮಾರ್ಕೆಟ್ ಡೀಲಿಂಗ್ಸ್ ಅಲ್ಲೆಲ್ಲ ಬರ್ತದೆ. ಇದರ ಬಗ್ಗೆ ಡಿಟೈಲ್ಡ್ ಆಗಿ ಮತ್ತೆ ಹೈಯರ್ ಸ್ಟಡೀಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಆಪ್ಷನ್ಸ್, ಹಿರಿಯ ಫ್ಯೂಚರ್ಸ್, ಇದೆಲ್ಲ ಡಿರೈವೇಟಿವ್ಸ್ ಅಂತ ಇದೆ, ಇದರ ಬಗ್ಗೆ ಎಲ್ಲ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಒನ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಪ್ರೆಸೆಂಟೇಷನ್, ಅದೇ ಇದರದ್ದೇ, ಇದು ಮೆಜರ್ಮೆಂಟ್, ರೆಕಾಗ್ನಿಷನ್ ಮೆಜರ್ಮೆಂಟ್ ಆದ್ರೆ ಇಲ್ಲಿ ಅದನ್ನ ಪ್ರೆಸೆಂಟೇಷನ್ ಮಾಡೋದು ಹೇಗೆ ಅಂತ. ಲಾಸ್ಟ್ ಒನ್ ಈಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಡಿಸ್ಕ್ಲೋಜರ್, ಲಿಮಿಟೆಡ್ ರಿವಿಷನ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ AS 19 ಲೀಸಸ್, ಇದೆಲ್ಲ ಇಲ್ಲಿ ಬರ್ತದೆ. ಇದೆಲ್ಲ ಡಿಟೈಲ್ಡ್ ಬೇಡ, ಇದರ ಹೆಸರು ಗೊತ್ತಿದ್ರೆ ಸಾಕು ನಿಮಗೆ. ಇದು ಅಷ್ಟು ಒಂದು ಇಂಪಾರ್ಟೆಂಟ್ ಆಗಿ ಡಿಟೈಲ್ಡ್ ಆಗಿ ಕಲಿಯುವಂತದ್ದಲ್ಲ. ಇದು ನೀವು ಹೈಯರ್ ಸ್ಟಡೀಸ್ ಹೋದ ಹಾಗೆ ನಿಮಗೆ ಇದರ ಬಗ್ಗೆ ನಾಲೆಜ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಬೇಸಿಕ್ ಆಗಿ ಕೆಲವು ವಿಷಯಗಳನ್ನ ನೀವು ಇಲ್ಲಿ ತಿಳಿದಿರಬೇಕಾಗುತ್ತೆ. ಇನ್ನು ಸ್ಟ್ಯಾಚ್ಯುಟರಿ, ಇದಿಷ್ಟು ICAI ಅವರು ಪ್ರಿಸ್ಕ್ರೈಬ್ ಮಾಡಿದಂತ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗಳು. ಇನ್ನು ಸ್ಟ್ಯಾಚ್ಯುಟರಿ ಬಾಡೀಸ್ ಟು ಪ್ರಿಸ್ಕ್ರೈಬ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. AS ಅಂದ್ರೆ ASS ಬಂದಿದೆ, ಅದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಎಂಬ ಮೀನಿಂಗ್ ಅಲ್ಲಿ ASS ಹಾಕಿದ್ದೇನೆ ಅಷ್ಟೇ. ಅಲ್ಲಿ ಯಾವುದೆಲ್ಲ ಸ್ಟ್ಯಾಚ್ಯುಟರಿ ಬಾಡಿ ಇದೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸೆಟ್ ಮಾಡುವಂಥದ್ದು. ಪ್ರಿಯರ್ ಟು 1970ಯ ಮೊದಲು few academicians paid attention to the set of standard. ಕೆಲವೊಂದು ಪ್ರೊಫೆಸರ್ಗಳು, ಅಕೌಂಟಿಂಗ್ ನ
ಸಾಫ್ಟ್ವೇರ್ ಅವರೆಲ್ಲ ಇದರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ರು. 72 ನಂತರ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ವಾಸ್ ಫಾರ್ಮ್ 72 ಅಲ್ಲಿ. ನಂತರ ಫಾಲೋವಿಂಗ್ ಆರ್ ದ ಬಾಡೀಸ್, ಈ ಬಾಡಿಗಳು ಇಂಡಿಯಾದಲ್ಲಿದೆ ಯಾವುದೆಲ್ಲ? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್, ನ್ಯಾಷನಲ್ ಅಡ್ವೈಸರಿ ಕಮಿಟಿ ಆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಾಕಾಸ್, ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಏಜೆನ್ಸೀಸ್. ಈ ರೀತಿ 3 ಬಾಡೀಸ್ಗಳಿವೆ. ಇದರ ಬಗ್ಗೆ ನಾವು ಡಿಟೇಲ್ಡ್ ಆಗಿ ಒಂದೊಂದಾಗಿ ಕಲಿಬೇಕಾಗುತ್ತೆ. ಇದೆಲ್ಲ ಈ ವಿಷಯಗಳ ಬಗ್ಗೆ ಒಂದೊಂದಾಗಿ ಒಂದು ಶಾರ್ಟ್ ಆಗಿ ನಾನು ಹೇಳ್ತಾ ಹೋಗ್ತೇನೆ. ಫಸ್ಟ್ ಒನ್ ಇಸ್ ನಾಕಾಸ್ ಅಂತ ಹೇಳ್ತೇವೆ. ನಾಕಾಸ್ ಅಂದ್ರೆ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ. ಇದು ಕಂಪನಿ ಆಕ್ಟ್ 1956 ನ ಪ್ರಕಾರವೇ ಮಾಡಿದ್ದು. ಈಗ 2013 ಕಂಪನಿ ಆಕ್ಟ್ ಬಂದಿದೆ, ಅದರ ಪ್ರಕಾರ ಸೆಟಪ್ ಮಾಡಿದ್ದು. ಇದು ಸೆಂಟ್ರಲ್ ಗವರ್ಮೆಂಟ್ ಗೆ ಅಡ್ವೈಸ್ ಕೊಡುತ್ತೆ. ಅಡ್ವೈಸರ್ ಸೆಂಟ್ರಲ್ ಗವರ್ಮೆಂಟ್ ಇದರ ಬಗ್ಗೆ ಫಾರ್ಮುಲೇಷನ್ ಗವರ್ನಿಂಗ್ ಆಫ್ ಅಕೌಂಟಿಂಗ್ ಪಾಲಿಸಿ ಸ್ಟ್ಯಾಂಡರ್ಡ್ ಬಗ್ಗೆ. ಮತ್ತೆ ಕನ್ಸಿಸ್ಟ್ ಆಫ್ ಒನ್ ಚೇರ್ ಪರ್ಸನ್, 10 ಮೆಂಬರ್ಸ್ ಫ್ರಮ್ ಡಿಫರೆಂಟ್ ಫೀಲ್ಡ್. ಅದರಲ್ಲಿ ಅಷ್ಟು ಜನ ಮೆಂಬರ್ಸ್ ಇರ್ತಾರೆ. As per the Company Act, every balance sheet, every profit and loss account shall comply with the accounting standard prescribed by the central government in consultation with NACAS. NACAS ನೊಂದಿಗೆ ಕನ್ಸಲ್ಟ್ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಮಾಡುವಂತಹ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನು ಎಲ್ಲಾ ಕಂಪನಿಗಳು ಫಾಲೋ ಮಾಡಬೇಕು. ಇದು ಇಟ್ ಡಸಂಟ್ ಹ್ಯಾವ್ ರೆಗ್ಯುಲೇಟರಿ, ಇದು ನಿಯಂತ್ರಣ ಮಾಡೋ ಅಧಿಕಾರ ಇಲ್ಲ ಇದಕ್ಕೆ, ಈ ಕಮಿಟಿಗೆ. ಇದಕ್ಕೆ ಇರುವುದು ಅಡ್ವೈಸರ್, ಸಲಹೆ ಕೊಡ್ಬೋದು ಅಷ್ಟೇ. ಎರಡನೆಯದು ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಅಂತ, ನಾಕಾಸ್ ಅಂತ. ಇದು 2013 ಕಂಪನಿ ಆಕ್ಟ್ ಪ್ರಕಾರ ಇದು NFRA ಅನ್ನು ಏನ್ ಮಾಡಿದೆ, NFRA ಅಂತ ಇದೆ, ಅದನ್ನ ಇದು ರಿಪ್ಲೇಸ್ ಮಾಡಿದೆ. ಕ್ವಾಸಿ ಜುಡಿಷಿಯಲ್ ಬಾಡಿ ರೆಗ್ಯುಲೇಟ್ಸ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ಅಕೌಂಟಿಂಗ್ ಅಂಡ್ ಆಡಿಟಿಂಗ್. ಆಡಿಟಿಂಗ್ ಮತ್ತೆ ಅಕೌಂಟಿಂಗ್ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳನ್ನ ರೆಗ್ಯುಲೇಟ್ ಮಾಡುವಂತ ಅಥಾರಿಟಿ ಇದು. ಮತ್ತೆ ಸೆಕ್ಷನ್ 132 ಆಫ್ ದ ಕಂಪನಿ ಆಕ್ಟ್ 2013 ಪ್ರೊವೈಡ್ಸ್ ಕಾನ್ಸ್ಟಿಟ್ಯೂಷನ್ ಆಫ್ NFRA ಬೈ ಏನು ನಾನು ಫಸ್ಟಿಗೆ ಹೇಳುವಾಗ ಏನೋ ಒಂದು ಇದಾಯ್ತು. ಏನಂದ್ರೆ ನಿಮಗೆ ಫಸ್ಟ್ ಪಾಯಿಂಟ್ ಅಲ್ಲಿ ಏನಂದ್ರೆ, ನಾನೀಗ ಫಸ್ಟಿಗೆ ನಾನು ಒಂದು ವಿಷಯ ಹೇಳಿದ್ರಿ, ನಾಕಾಸ್ ಅಂತ. ಇದು 1956 ನ ಕಂಪನಿ ಆಕ್ಟ್ ಪ್ರಕಾರ ಮಾಡಿದ್ದು. ಇದನ್ನ ರಿಪ್ಲೇಸ್ ಮಾಡಿದ್ದು NFRA, ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ. ಅದು ನಾಕಾಸ್ ರಿಪ್ಲೇಸ್ ಮಾಡಿದ್ದ ಅಂತ ಹೇಳೋ ಬದಲು NFRA ರಿಪ್ಲೇಸ್ ಮಾಡಿದಂತ ಬಾಯಿ ತಪ್ಪಿನಿಂದ ಹೇಳಿಬಿಟ್ಟು. ಅದು ಹಾಗೆಲ್ಲ. ನಾಕಾಸ್ ವಾಸ್ ರಿಪ್ಲೇಸ್ ಬೈ NFRA. ನಾಕಾಸ್ ಅಂತ ಹೇಳಿ 1956 ಕಂಪನಿ ಆಕ್ಟ್ ಪ್ರಕಾರ ಇತ್ತು. ಈಗ 2013 ಕಂಪನಿ ಆಕ್ಟ್ ಪ್ರಕಾರ NFRA ಮಾಡಿ ಅದು ಆ ಮೊದಲನ ಕಮಿಟಿಯನ್ನು ರಿಪ್ಲೇಸ್ ಮಾಡಿತ್ತು. ಇದಕ್ಕೆ ರೆಗ್ಯುಲೇಟಿಂಗ್ ಅಥಾರಿಟಿ ಕೊಟ್ಟಿದ್ದಾರೆ. ಇನ್ನು ಕಾಂಪೋಸಿಷನ್ ಏನಂದ್ರೆ, ಚೇರ್ಮನ್ ಮತ್ತು ಮ್ಯಾಕ್ಸಿಮಮ್ 15 ಮೆಂಬರ್ಸ್ ಇರ್ತಾರೆ ಇದರಲ್ಲಿ. ಇದು ಸೆಕ್ಷನ್ 132 ಆಫ್ ದ ಕಂಪನಿ ಆಕ್ಟ್ ಪ್ರಕಾರ ಇದನ್ನ ಕಾನ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ ಸೆಂಟ್ರಲ್ ಗವರ್ಮೆಂಟ್. ಇದರಲ್ಲಿ 3 ಸ್ಟ್ರಕ್ಚರ್ ಇದೆ, ಮೂರು ಲೆವೆಲ್ ನ ಒಂದು ಸ್ಟ್ರಕ್ಚರ್ ಇದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಅಂತ ಇರ್ತದೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ, ಮತ್ತೊಂದು ಆಡಿಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಅಂತ ಇದೆ. ಯಾಕಂದ್ರೆ ಇದು ಅಕೌಂಟಿಂಗ್ ಆಡಿಟಿಂಗ್ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡುತ್ತೆ. ಮತ್ತೆ ಎನ್ಫೋರ್ಸ್ಮೆಂಟ್ ಕಮಿಟಿ, ಇದನ್ನ ಎನ್ಫೋರ್ಸ್ಮೆಂಟ್ ಮಾಡುವಂತ ಕಮಿಟಿ. ಸೊ ಪವರ್ಸ್ ಅಂಡ್ ಫಂಕ್ಷನ್ಸ್ ಏನಿದೆ, NFRA ಪವರ್ ಅಂಡ್ ಫಂಕ್ಷನ್ಸ್ ಅನ್ನು ಸಂಕ್ಷಿಪ್ತವಾಗಿ ನೋಡುವ. ಮೇಕ್ ದ ರೆಕಮೆಂಡೇಶನ್ಸ್ ಟು ದ ಸೆಂಟ್ರಲ್ ಗವರ್ಮೆಂಟ್. ಇವರು ಏನ್ ಮಾಡ್ತಾರೆ ಅಂದ್ರೆ ರೆಕಮೆಂಡೇಶನ್ ಕೊಡ್ತಾರೆ ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಯಾವುದಕ್ಕೆ, ಅಕೌಂಟಿಂಗ್ ಪಾಲಿಸಿ, ಆಡಿಟಿಂಗ್ ಪಾಲಿಸಿ ಸ್ಟ್ಯಾಂಡರ್ಡ್ ಗೆ. ಮತ್ತೆ ಮಾನಿಟರ್ ಮಾಡ್ತಾರೆ, ಮಾನಿಟರ್ ಅಂಡ್ ಎನ್ಫೋರ್ಸ್ ಕಾಂಪ್ಲೈನ್ಸ್ ವಿತ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸ್ಟ್ಯಾಂಡರ್ಡ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಆಡಿಟಿಂಗ್ ಸ್ಟ್ಯಾಂಡರ್ಡ್ ಮಾಡಿ ಅದನ್ನ ಕಂಪನಿಗಳು ಫಾಲೋ ಮಾಡ್ತಾವ ಇಲ್ವಾ ಎಂಬುದನ್ನು ನೋಡಿಕೊಳ್ಳುವಂಥದ್ದು. ಓವರ್ಸಿ ದ ಕ್ವಾಲಿಟಿ ಆಫ್ ದ ಸರ್ವಿಸಸ್ ಆಫ್ ಪ್ರೊಫೆಷನ್ಸ್ and suggest measures required for improvement in the quality of the services and such other related matter may be prescribed. ಇವರು ಓವರ್ಸಿ ಮಾಡುವಂತಹ, ಮೇಲ್ನೋಟ ವಹಿಸುವಂತ ಕೆಲಸವನ್ನು ಮಾಡ್ತಾರೆ. ಕ್ವಾಲಿಟಿ ಆಫ್ ದ ಸರ್ವಿಸ್, ಪ್ರೊಫೆಷನಲ್ಲಿ ಆಡಿಟಿಂಗ್ ಗೆ ಅಕೌಂಟಿಂಗ್ ಪ್ರೊಫೆಷನಲ್ಲಿ ಇರುವಂತಹ ಕ್ವಾಲಿಟಿಯನ್ನ ಇವರು ಅಬ್ಸರ್ವ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್, ಇನ್ವೆಸ್ಟಿಗೇಟಿಂಗ್ ಟು ದ ಮ್ಯಾಟರ್ಸ್ ಆಫ್ ಪ್ರೊಫೆಷನಲ್ ಆರ್ ಅದರ್ ಮಿಸ್ಕಂಡಕ್ಟ್ ಕಮಿಟೆಡ್ ಬೈ ದ ಮೆಂಬರ್ಸ್ ಆಫ್ CA. ಮೆಂಬರ್ಸ್ ಆರ್ ಫಾರ್ಮ್ ಆಫ್ CA, ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಚಾರ್ಟರ್ಡ್ ಅಕೌಂಟಿಂಗ್ ಫಾರ್ಮ್ ಅವರು ಮಾಡುವಂತಹ ಮಿಸ್ಕಂಡಕ್ಟ್, ಅನ್ಎಥಿಕಲ್ ಮಿಸ್ಕಂಡಕ್ಟ್, ಇದನ್ನೆಲ್ಲ ಇವರು ಇನ್ವೆಸ್ಟಿಗೇಟ್ ಮಾಡುವಂತ ಕೆಲಸ ಇವರಿಗಿದೆ. ಇನ್ನು 5ನೇದು, ಇನ್ವೆಸ್ಟಿಗೇಟಿಂಗ್ ಟು ದ ಮ್ಯಾಟರ್ಸ್ ಆಫ್ ಪ್ರೊಫೆಷನಲ್ ಆರ್ ಅದರ್ ಮಿಸ್ಕಂಡಕ್ಟ್ ಕಮಿಟೆಡ್ ಬೈ ಏನು ಅದು ಪಾಯಿಂಟ್ ಹೇಳಿದೆ ಅಲ್ಲ, ಕಮಿಟೆಡ್ ಬೈ, ಅದು 4th ಪಾಯಿಂಟ್ ಆಗಿದೆ, ಅದು ಅಗೇನ್ ರಿಪೀಟ್ ಆಗಿದೆ. ಇದು 5th ಪಾಯಿಂಟ್. ಓಕೆ, ಇಲ್ಲಿಂದ 5th ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. 5th ಪಾಯಿಂಟ್ ಇದು, ಅದು ಇನ್ವೆಸ್ಟಿಗೇಟಿಂಗ್ ಟು ದ ಮ್ಯಾಟರ್ಸ್ ಆಫ್ ಪ್ರೊಫೆಷನಲ್ ಅಂಡ್ ಅದರ್ ಮಿಸ್ಕಂಡಕ್ಟ್ ಕಮಿಟೆಡ್ ಬೈ, ಅದು 5th ಪಾಯಿಂಟ್. 4th ಪಾಯಿಂಟ್ ಅದು. 5th ಪಾಯಿಂಟ್ ಇದಿಲ್ಲ, ಇದನ್ನ ಕಟ್ ಮಾಡ್ತೇನೆ. ನೆಕ್ಸ್ಟ್ ಇರೋದೇನೆಂದ್ರೆ, ಇಲ್ಲಿ ನೋಡಿ, ಇದು ಬೇಡ. ಓಕೆ, ಈ ಐಟಮ್ ಅನ್ನ ತೆಗೆದಾಕಿದೆ. ಓಕೆ, ಅದು ಬೇಡ, ಅದು ನಂಬರ್ ಒಂದು ಚೇಂಜ್ ಮಾಡಿ. ಓಕೆ, ಏನಾಗ್ತದೆ ಅಂದ್ರೆ, ನೆಕ್ಸ್ಟ್ ಇರುವಂತದ್ದು, NFRA shall have equivalent powers as vested in a civil court under the CPC, Code of Civil Procedure 1908.
ಒಂದು ಸೂಟ್ ಅನ್ನ ಒಂದು ಕೇಸ್ ಬಂದ್ರೆ ಅದನ್ನ ಹ್ಯಾಂಡಲ್ ಮಾಡುವುದರಲ್ಲಿ ಸಿವಿಲ್ ಕೋರ್ಟ್ ನಷ್ಟು ಅಧಿಕಾರವಾಗಿದೆ, ಅಷ್ಟು ಪವರ್ ಕೊಟ್ಟಿದ್ದಾರೆ. 7th one, where the professional or other misconduct is proved, NFRA has the power to make order for imposing monetary penalty. ಅವರಿಗೆ ದಂಡ ವಿಧಿಸಬಹುದು ಏನಾದರೂ ತಪ್ಪಾದ್ರೆ. ಏನು NFRA ಅವರಿಗೆ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಅನ್ನ ಕಂಡ್ರೆ, CA ಏನಾದ್ರೂ ಹಾಗೆ ಮಾಡಿದ ಕಂಡ್ರೆ, debarring the member or firm from engaging himself or herself in the practice of as a member of institute for a period of 6 months or for such period it may not exceeding 10 years. 6 ತಿಂಗಳಿಂದ 10 ವರ್ಷದವರೆಗೆ ಅವರನ್ನ CA ಆಗಿ ಪ್ರಾಕ್ಟೀಸ್ ಮಾಡೋದನ್ನೇ ಡಿಬಾರ್ ಮಾಡ್ಲಿಕ್ಕೆ, ಪೆನಲ್ಟಿ ಹಾಕ್ಲಿಕ್ಕೆ ಅಧಿಕಾರ ಇದೆ. ನೆಕ್ಸ್ಟ್ ಒನ್ ಈಸ್ ರಿಸೀವಿಂಗ್, ಏನಂದ್ರೆ ರಿಸೀವಿಂಗ್ ಎ ಫೈನಲ್ ರಿಪೋರ್ಟ್ ಫ್ರಮ್ ದ ಕಮಿಟಿ ಆಫ್ ಎನ್ಫೋರ್ಸ್ಮೆಂಟ್ ಆನ್ ದ ಮ್ಯಾಟರ್ಸ್ ರೆಫರ್ಡ್ ಟು ಇಟ್. ಅಂದ್ರೆ ಅಲ್ಲಿ ಏನಂತ ಹೇಳಿದ್ರೆ, ಈ ಎನ್ಫೋರ್ಸ್ಮೆಂಟ್ ಕಮಿಟಿ ಇದೆಯಲ್ಲ, ಅವರು ಮಾಡುವಂತಹ ಏನೆಲ್ಲ ರಿಪೋರ್ಟ್ ಇದೆ ಅದನ್ನ ರಿಪೋರ್ಟ್ಗಳನ್ನ ಅವರಿಂದ ಫೈನಲ್ ರಿಪೋರ್ಟ್ ಅನ್ನು ರಿಸೀವ್ ಮಾಡುವಂತ ಅಧಿಕಾರ ಇದೆ. ಮತ್ತೆ ಕಂಡಕ್ಟ್ ಕ್ವಾಲಿಟಿ ರಿವ್ಯೂ ಆಫ್ ದ ಕಂಪನೀಸ್, ಮತ್ತೆ ಇನ್ನು ಕ್ವಾಲಿಟಿ ರಿವ್ಯೂ ಮಾಡುವಂತ ಅಧಿಕಾರ ಇದೆ. ಇನ್ನು ಮೇ ಇನ್ವೆಸ್ಟಿಗೇಟ್ ಅಗೇನ್ಸ್ಟ್ ದ ಆಡಿಟರ್ ಆರ್ ಆಡಿಟಿಂಗ್ ಫರ್ಮ್ ವಿಚ್ ಕಂಡಕ್ಟ್ audit of 200 or more companies or audit of 20 or more listed companies in a year. ಒಂದು ಕಂಪನಿ 200ಕ್ಕಿಂತ ಹೆಚ್ಚು ಕಂಪನಿಗಳ ಆಡಿಟ್ ಮಾಡ್ತಾ ಇದ್ರೆ, ಅಥವಾ ಲಿಸ್ಟೆಡ್ ಕಂಪನಿ ಅಂತ ಹೇಳುವಾಗ 20 ಅಥವಾ ಅದಕ್ಕಿಂತ ಹೆಚ್ಚು ಕಂಪನಿಗಳು ಆಡಿಟ್ ಮಾಡ್ತಾ ಇದ್ರೆ, ಒಂದು ಫರ್ಮ್, ಒಂದು ಆಡಿಟಿಂಗ್ ಫರ್ಮ್, CA ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ತಾ ಇದ್ರೆ, ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವ ಅಧಿಕಾರ ಇವರಿಗಿದೆ. 11ನೇದು ಪರ್ಫಾರ್ಮ್ ಅದರ್ ಪ್ರಿಸ್ಕ್ರೈಬ್ಡ್ ಫಂಕ್ಷನ್ಸ್ ಇನ್ ರಿಲೇಷನ್ ಟು ದಿ ಅಬೋವ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್. ಈ ಮೇಲಿನ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಏನೆಲ್ಲ ಫಂಕ್ಷನ್ಸ್ ಮಾಡಬೇಕು, ಅದಕ್ಕೆ ಸೂಕ್ತವಾದಂತ ಫಂಕ್ಷನ್ಸ್ ಬೇರೆ ಎಲ್ಲ ಇರ್ಬೋದು, ಎಲ್ಲವನ್ನ ಇಲ್ಲಿ ಒಂದು ಲಿಸ್ಟ್ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ಅದರಲ್ಲಿ ಏನಾದ್ರು ಲಿಮಿಟೇಷನ್ ಬರ್ಬೋದು. ಅದಕ್ಕೆ ಬೇಕಾಗಿ ಇದೊಂದು ಪಾಯಿಂಟ್ ಇನ್ಕ್ಲೂಡ್ ಮಾಡಿದ್ದಾರೆ. ಏನೆಲ್ಲ ಇದಕ್ಕೆ ಬೇಕಾಗಿ ಮೇಲಿನ ಪಾಯಿಂಟಿಗೆ ಅಗತ್ಯ ಉಂಟು ಆ ಎಲ್ಲಾ ಕಾರ್ಯಗಳನ್ನು ಇವರು ಮಾಡ್ತಾರೆ. ಓಕೆ, ಇದಿಷ್ಟು ಇವರ ಫಂಕ್ಷನ್ಸ್. ಇನ್ನೂ ಸಹ ಇದರಲ್ಲಿ ಕೆಲವೊಂದು ವಿಷಯಗಳನ್ನ ಕರೀಲಿಕ್ಕಿದೆ. ವಿ ಹ್ಯಾವ್ ಟು ಸ್ಟಡಿ ಫ್ಯೂ ಮೋರ್ ಥಿಂಗ್ಸ್ ಇನ್ ದಿಸ್ ಒನ್. So let us discuss those things in the next class. Hope you have understood this. ಇದರ ಬಗ್ಗೆ ತುಂಬಾ ಆಳವಾದಂತ ಜ್ಞಾನ ಈಗ ನಾನು ಕೊಡ್ತಾ ಇಲ್ಲ. ಅದರ ಬಗ್ಗೆ ಒಂದು ಮೇಲಿಂದ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಷ್ಟೇ, ಅಷ್ಟು ಸಾಕು. ಈಗ ಅದರೊಟ್ಟಿಗೆ ನೀವು ಸೆಲ್ಫ್ ಸ್ಟಡಿ ಎಲ್ಲ ಮಾಡುವಾಗ ನಾಲೆಜ್ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ. ಇದೆಲ್ಲ ಬೇಸ್. ಇದನ್ನ ನೀವು ಅಕೌಂಟಿಂಗ್ ಅಲ್ಲಿ ಇನ್ನು ಫ್ಯೂಚರ್ ಅಲ್ಲಿ ಎಷ್ಟು ವರ್ಷ ಆದ್ರೂ ನೀವು BCom ಮಾಡಿ ಹೋಗಿ, ಇನ್ನು CA ಮಾಡಿದ್ರು, MCom ಮಾಡಿದ್ರು, ಬೇರೆ ಯಾವುದೇ ಕೋರ್ಸ್ ಮಾಡಿದ್ರು, MBA ಫೈನಾನ್ಸ್ ಯಾವ್ದು ಮಾಡಿದ್ರು, ನಿಮಗೆ ಇದು ನಾಲೆಜ್ ಇಂಪಾರ್ಟೆಂಟ್. ಇದರ ಬಗ್ಗೆ ಡಿಟೇಲ್ಡ್ ನಾಲೆಜ್ ನೀವು ಫ್ಯೂಚರ್ ಅಲ್ಲಿ ದಿನಗಳಲ್ಲಿ ನೀವು ಪಡ್ಕೊಳ್ಬೇಕಾಗ್ತದೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಅಕ್ವೈರ್ a detailed and a deep knowledge of these accounting standards in your career as a student, and also in the future in your job or in your career as a accounting professional. Okay, thank you all for listening to this class. We will see you again in the next